ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಯುಗಾದಿಯ ಚಂದ್ರ ದರ್ಶನ ಯಾವಾಗ, ಹೇಗೆ ಮಾಡಬೇಕು ಮತ್ತು ಪೂಜೆ ಮಾಡುವ ವಿಧಾನ ಮತ್ತು ಮಂತ್ರ ಸಹಿತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2026ರ ಚಂದ್ರಮಾನ ಯುಗಾದಿ ಹಬ್ಬವು ಮಾರ್ಚ್ 19ರಂದು ಗುರುವಾರದಂದು ಆಚರಿಸಲಾಗಿದೆ. ಈ ಶುಭ ದಿನದಿಂದ ಪರಾಭವ ನಾಮ ಸಂವತ್ಸರ ಆರಂಭವಾಗುತ್ತದೆ. ಯುಗಾದಿ ಎಂದರೆ ಹೊಸ ಆರಂಭ, ಹೊಸ ನಿರೀಕ್ಷೆಗಳು ಮತ್ತು ಜೀವನದಲ್ಲಿ ಹೊಸ ಬೆಳಕಿನ ಪ್ರವೇಶವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನಾವು ಬೇವು ಬೆಲ್ಲವನ್ನು ಸವಿಯುವುದರ ಮೂಲಕ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂದೇಶವನ್ನು ಪಡೆಯುತ್ತೇವೆ. ಯುಗಾದಿ ಹಬ್ಬದ ಆಚರಣೆಯಲ್ಲೊಂದು ಅತ್ಯಂತ ಮಹತ್ವದ ಸಂಪ್ರದಾಯವೇ ಚಂದ್ರ ದರ್ಶನವಾಗಿದ್ದು, ಶಾಸ್ತ್ರಗಳ ಪ್ರಕಾರ ವರ್ಷದ ಮೊದಲ ಚಂದ್ರನನ್ನು ನೋಡುವುದರಿಂದ ವರ್ಷವಿಡೀ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದರ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಗಣಪತಿ ದೇವರು ಮೋದಕಗಳನ್ನು ತಿಂದು ತಮ್ಮ ವಾಹನ ಇಲಿಯ ಮೇಲೆ ಸಾಗುತ್ತಿದ್ದಾಗ ಅವರು ಜಾರಿ ಬೀಳುವ ಸ್ಥಿತಿ ಉಂಟಾದಾಗ ಆಕಾಶದಲ್ಲಿದ್ದ ಚಂದ್ರನು ಅದನ್ನು ನೋಡಿ ನಕ್ಕನು. ಇದರಿಂದ ಕೋಪಗೊಂಡ ಗಣೇಶನು ಚಂದ್ರನಿಗೆ ನಿನ್ನನ್ನು ನೋಡುವವರಿಗೆ ಅಪವಾದ ಬರಲಿ ಎಂದು ಶಾಪ ನೀಡಿದರು. ನಂತರ ಚಂದ್ರನು ಕ್ಷಮೆ ಕೇಳಿದಾಗ ಗಣೇಶನು ಶಾಪವನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳದೆ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದವರಿಗೆ ಮಾತ್ರ ಅಪವಾದ ಬರುವಂತೆ ಮತ್ತು ಯುಗಾದಿಯ ಮರುದಿನವಾದ ಚೈತ್ರ ಶುಕ್ಲ ಬಿದಿಗೆಯಂದು ಚಂದ್ರನ ದರ್ಶನ ಮಾಡಿದವರಿಗೆ ವರ್ಷವಿಡೀ ಶುಭ, ಸುಖ ಮತ್ತು ಸಮೃದ್ಧಿ ದೊರೆಯುವಂತೆ ವರ ನೀಡಿದನು. ಆದ್ದರಿಂದಲೇ ಚೌತಿಯ ಚಂದ್ರನನ್ನು ನೋಡಬೇಡ, ಬಿದಿಗೆಯ ಚಂದ್ರನ ಬಿಡಬೇಡ ಎಂಬ ಮಾತು ಪ್ರಸಿದ್ಧವಾಗಿದೆ. 2026ರಲ್ಲಿ ಯುಗಾದಿಯ ಚಂದ್ರ ದರ್ಶನವನ್ನು ಮಾರ್ಚ್ 20ರಂದು ಶುಕ್ರವಾರದಂದು ಸಾಯಂಕಾಲ ಸೂರ್ಯಾಸ್ತದ ನಂತರ ಸುಮಾರು 6:45ರಿಂದ 7:20ರೊಳಗೆ ಮಾಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಕಾಣುವ ಚಂದ್ರನು ಅತ್ಯಂತ ಸಣ್ಣ ರೇಖೆಯಂತೆ ಕಾಣುತ್ತಾನೆ. ಇದನ್ನು ಬಾಲಚಂದ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದು ಬೆಳವಣಿಗೆಯ ಆರಂಭವನ್ನು ಸೂಚಿಸುತ್ತದೆ. ಚಂದ್ರ ದರ್ಶನ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣುವ ಚಂದ್ರನನ್ನು ನೋಡಬೇಕು. ಚಂದ್ರನು ಕಾಣುತ್ತಿದ್ದಂತೆ ಕೈ ಮುಗಿದು ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ನಂತರ ಚಂದ್ರನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಅವನಿಗೆ ಅಕ್ಷತೆ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಬೇಕು. ಸಾಧ್ಯವಾದರೆ ಸ್ವಲ್ಪ ನೀರನ್ನು ಪಾತ್ರೆಯಲ್ಲಿ ತೆಗೆದುಕೊಂಡು ಚಂದ್ರನ ಕಡೆಗೆ ಅರ್ಘ್ಯ ನೀಡಬೇಕು. ನಂತರ ಮನೆಯ ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದು ಪೂಜೆಯ ಸಂಪೂರ್ಣ ಫಲವನ್ನು ನೀಡುತ್ತದೆ. ಚಂದ್ರ ದರ್ಶನದ ಮಾಡುವಾಗ ಹೇಳಬೇಕಾದಂಥ ಮಂತ್ರ ದಧಿಶಂಖ ತುಷಾರಾಭಂ ಕ್ಷೀರಸಾಗರ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋ ಮರ್ಕಟ ಭೂಷಣಂ ಅಂತ. ಇಲ್ಲ ಅಂದರೆ ಓಂ ಸೋಮಾಯ ನಮಃ ಅಂತ 11 ಅಥವಾ 21 ಬಾರಿ ಸಹಿತ ಜಪಿಸಬಹುದು. ಪೂಜೆ ಮಾಡುವಾಗ ನಾವು ಗಮನಿಸಬೇಕಾದಂತಹ ಅಂಶಗಳು ಯಾವುವೆಂದರೆ ಚಂದ್ರನನ್ನು ಸ್ಪಷ್ಟವಾಗಿ ನೋಡುವಂತಹ ಪ್ರಯತ್ನ ಮಾಡಬೇಕು. ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರಲೆಂದು ಸಂಕಲ್ಪ ಮಾಡಬೇಕು. ಶಾಂತವಾಗಿ ಮಂತ್ರವನ್ನು ಹೇಳಬೇಕು. ಅಲಕ್ಷ್ಯ ಮಾಡಬಾರದು. ಬಿದಿಗೆಯಂದು ಮಾತ್ರ ಚಂದ್ರನ ದರ್ಶನ ಮಾಡುವುದು ಮುಖ್ಯ. ಪೂಜೆ ನಂತರ ಪ್ರಸಾದವಾಗಿ ಸಿಹಿ ತಿನ್ನಬಹುದು. ಇನ್ನು ಪೂಜೆ ಮಾಡಿದಾಗ ಫಲ ಸಿಗುವಂಥದ್ದು ನೋಡುವುದಾದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಸಮೃದ್ಧಿ, ಕೃಷಿಯಲ್ಲಿ ಉತ್ತಮ ಬೆಳೆಯ ಆಶೀರ್ವಾದ, ದೋಷ ನಿವಾರಣೆ ಮತ್ತು ಗೌರವ ವೃದ್ಧಿ, ಶಿವ ಮತ್ತು ಲಕ್ಷ್ಮೀ ದೇವಿಯರ ಅನುಗ್ರಹ ಸಿಗುತ್ತದೆ. ಸರಳ ವಿಧಾನದಲ್ಲಿ ಚಂದ್ರ ದರ್ಶನ ಮಾಡಿ ಯುಗಾದಿಯ ಶುಭ ಫಲಗಳನ್ನು ಸಂಪೂರ್ಣವಾಗಿ ಅನುಭವಿಸಿ. ಚಂದ್ರನು ಮನಸ್ಸಿನ ಅಧಿಪತಿಯಾಗಿರುವುದರಿಂದ ವರ್ಷದ ಆರಂಭದಲ್ಲೇ ಚಂದ್ರನ ದರ್ಶನ ಮಾಡುವುದರಿಂದ ನಮ್ಮ ಮನಸ್ಸು ಸ್ಥಿರವಾಗಿದ್ದು ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಲು ಸಹಕಾರಿಯಾಗುತ್ತದೆ. ಒಟ್ಟಿನಲ್ಲಿ ಯುಗಾದಿಯ ಚಂದ್ರ ದರ್ಶನವು ಹೊಸ ವರ್ಷದ ಶುಭಾರಂಭಕ್ಕೆ ಸಂಕೇತವಾಗಿದ್ದು ನಮ್ಮ ಜೀವನದಲ್ಲಿ ಬೆಳವಣಿಗೆ, ಸಂತೋಷ ಮತ್ತು ಸಮೃದ್ಧಿ ತರಲು ದೈವಿಕ ಆಶೀರ್ವಾದವೆಂದು ಪರಿಗಣಿಸಲಾಗಿದೆ. ಆತ್ಮೀಯರೇ, ಈ ಪವಿತ್ರ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನೀವು ಸಹ ಈ ವಿಧಾನವನ್ನು ಅನುಸರಿಸಿ ಚಂದ್ರ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.